ಯಾರೋ ಹೂವು ಹಣ್ಣು ಸೊಪ್ಪು ಮಾರುವಂಥವ್ರ ಹತ್ರ ಹೋಗಿ ಹ್ಯಾಂಡ್ ಕವರ್ ಇದ್ರೆ ಹಿಡ್ಕೊಂಬಂದು ಅವ್ರ ಮೇಲೆ ದಂಡ ಹಾಕಿ ಉಗ್ರವಾದಂಥ ಕಾನೂನು ಕ್ರಮ ತಗೊಳ್ಳುವಂಥ ಸರ್ಕಾರಗಳು, ಇಲಾಖೆಗಳು ಇದೇ ಫಾಕ್ಸ್ಕಾನ್ ಕಂಪನಿಯ ಆವರಣದ ಒಳಗಡೆ ಕಸದ ರಾಶಿ, ಅಲ್ಲಿ ಪ್ಲಾಸ್ಟಿಕ್ನ ಅಷ್ಟು ರಾಶಿ ಅಲ್ಲಿ ಹಾಕಿದ್ದಾರೆ. ನೋಡ್ರಿ, ಅದೇನೇನು ಕ್ರಮ ತಗೊಂತೀರೋ ತಗೊಳ್ರಿ. ಎಲ್ಲ ಆವರಣದೊಳಗಡೆ ಇಷ್ಟು ಪ್ಲಾಸ್ಟಿಕ್ನ ಬಳಕೆ ಮಾಡಿದ್ದಾರೆ, ಅಷ್ಟು ಪ್ಲಾಸ್ಟಿಕ್ನಲ್ಲಿ ಬಿಸಾಕಿದ್ದಾರೆ. ಪ್ಲಾಸ್ಟಿಕ್ನ ಯಾವಾಗ ಮುಕ್ತ ಮಾಡ್ತೀರಿ, ಯಾವಾಗ ಇವ್ರ ಮೇಲೆ ಕ್ರಮ ತಗೋತೀರಿ, ಯಾವಾಗ ಇವ್ರಿಗೆ ದಂಡ ಹಾಕ್ತೀರಿ ಅಧಿಕಾರಿಗಳು? ಇಲ್ಲ ಬರೀ ಗುಬ್ಬಿ ಮೇಲೆ ಮಾತ್ರನ ಬ್ರಹ್ಮಾಸ್ತ್ರ? ನೀವು ನೋಡ್ತಾ ಇರೋದು ಉತ್ತರ ಪ್ರದೇಶನೋ ಬಿಹಾರನೋ ಅಸ್ಸಾಮು ಅಲ್ಲ ಗೆಳೆಯರೆ, ಅಚ್ಚ ಕನ್ನಡ ನಾಡು, ಶ್ರೀಗಂಧದ ಬೀಡು ಬೆಂಗಳೂರು, ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದ ಹತ್ರ ನೋಡ್ತಾ ಇದ್ದೀರಾ. ಬೆಂಕಿ ಇಟ್ಟು ವಾಯುವನ್ನು ಹಾಳು ಮಾಡಿ ನೋಡಿ. ಪಕ್ಕದಲ್ಲಿ ಹೊಲ ಹೆಂಗಿದೆ, ನಳನಳಿಸ್ತಾ ಇದೆ, ಆದರೆ ಪಕ್ಕದಲ್ಲಿ ಇಂಥ ದುರಂತ ನಡೀತಾ ಇದೆ. ಪ್ಲಾಸ್ಟಿಕ್ಕಿನ ರಾಶಿಯನ್ನು ನೀವು ಇಲ್ಲಿ ನೋಡ್ಬೋದು. ಯಾವ ಶತಮಾನಕ್ಕೆ ಈ ಶಾಪಗ್ರಸ್ತ ಭೂಮಿಯಾಗಿ ಪರಿವರ್ತನೆ ಆಗೋಗ್ತದೆ ಇದು? ಎಷ್ಟು ಶತಮಾನಗಳು ಬೇಕು ಈ ಪ್ಲಾಸ್ಟಿಕ್ ಎಲ್ಲ ರೀಸೈಕ್ಲಿಂಗ್ ಆಗಲಿಕ್ಕೆ? ಮಣ್ಣಲ್ಲಿ ಮಣ್ಣಾಗಿ ಕೊಳೆತು ಯಾವತ್ತಿಗೆ ಇದನ್ನ ನೋಡಬೇಕು? ಕಾನೂನುಗಳು ಕಟ್ಟಳೆಗಳೆಲ್ಲ ನಮ್ಮಂತ ನಿಮ್ಮಂತ ಜನಸಾಮಾನ್ಯರು ಮಾತ್ರ ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ಏನು ಮಾಲಿನ್ಯ ಮಂಡಳಿ ಇದೆ, ಅದು ಏನು ಕೆಲಸ ಮಾಡ್ತಾ ಪ್ರತಿನಿಧಿಗಳಿದ್ದಾರೆ, ಅವ್ರಿಗೆಲ್ಲ ಇದೆಲ್ಲ ಕಣ್ಣಿಗೂ ಕಾಣಿಸಲ್ವಾ, ಕಣ್ಣಿಗೂ ಬೀಳಲ್ವಾ? ನಮ್ಮನ್ನ ಮುಂದಿನ ಪೀಳಿಗೆ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಬಹುದೊಡ್ಡದಾದಂಥ ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ.